ಹಾಗಾಗಿ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವ್ರ ಗೊಂದಲ ಇರಬಾರದು, ಸ್ಪಷ್ಟತೆ ಇರಬೇಕು ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅವರ ಮಾತಿಗೆ ನಾವು ತಲೆ ಬಾಗಬೇಕು, ಅವರು ಏನ್ ಹೇಳ್ತಾರೆ ಅದಕ್ಕೆ ನಾವು ತಲೆ ಅಲ್ಲಾಡಿಸ್ಬೇಕು. ಏನ್ ಮಾಡ್ತಾರೆ ಅವರವರ ವಿವೇಚನೆಗೆ ಬಿಟ್ಟಿದ್ದು, ಇದು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು. ಸಿದ್ದರಾಮಯ್ಯ ನಿವಾಸದಲ್ಲಿ ಅಹಿಂದ ನಾಯಕರ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕರಷ್ಟೇ ಅಲ್ಲ, ಇತರ ನಾಯಕರು ಕೂಡ ಇದ್ದಾರೆ. ಸಿಎಂ ನಿವಾಸದ ಬಳಿ ಶಾಸಕ ಎಎಸ್ ಪೊನ್ನಣ್ಣ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಾಯಕತ್ವ ಗೊಂದಲ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪೊನ್ನಣ್ಣ ಅವರು. ಈಗಾಗಲೇ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದ್ದಾವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾವುದೇ ರೀತಿಯಾದಂತಹ ಈ ಒಂದು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಇದರಲ್ಲಿ ಅವರೊಬ್ಬರೇ ಏನೂ ತೀರ್ಮಾನವನ್ನ ಕೂಡ ಕೈಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರ. ಈಗಾಗಲೇ ಸುರ್ಜೇವಾಲಾ, ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಬೇಕಾಗಿದೆ. ಈ ಸಭೆಯಾದ ನಂತರ ಹೈಕಮಾಂಡ್ ನಾಯಕರು ಯಾರಪ್ಪ ಅಂದ್ರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆ ಆಡಿ ಆ ನಂತರ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ಆ ನಿರ್ಧಾರವನ್ನ ತೆಗೆದುಕೊಂಡ ನಂತರ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರನ್ನ ಕರೆಸಿ ಯಾರು ಮನ ಒಲಿಸ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಒಂದು, ಸಿದ್ದರಾಮಯ್ಯನವರು ತಮ್ಮ ಈ ಒಂದು ಸಿಎಂ ಸ್ಥಾನವನ್ನ ಬಿಟ್ಟುಕೊಡುವಂತಹ ಮಾತೇ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಆದ್ರೆ ಡಿಕೆ ಶಿವಕುಮಾರ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅಂತ ಹೇಳಿ ಹೈಕಮಾಂಡ್ಗೂ ಕೂಡ ಸಂದೇಶ ರವಾನೆ ಮಾಡಿದ್ದಾರೆ, ಸಿದ್ದರಾಮಯ್ಯನವರಿಗೂ ಕೂಡ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಅಗ್ಗ ಜಗ್ಗಾಟಕ್ಕೆ ಯಾವಾಗ ತೆರೆ ಬೀಳುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇವತ್ತು ನಡೆಯುವಂತಹ ಸಭೆ, ಈ ಸಭೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಬಟ್ ಆದ್ರೆ ಶಾಸಕರುಗಳು ಕೂಡ ಈಗಾಗಲೇ ಒಂದಷ್ಟು ಸುತ್ತಿನ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋಗ್ತಾ ಇದ್ದಾರೆ ಶಾಸಕರು. ಇತ್ತ ಕಡೆ ಗೃಹ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಸಭೆ ಆದ ನಂತರ ದೆಹಲಿಯಲ್ಲಿ ಸಭೆ ಆಗುತ್ತೆ. ಸಭೆ ಆದ ನಂತರ ಹೈಕಮಾಂಡ್ ನಾಯಕರ ನಿರ್ಧಾರ ಏನಾಗಿರುತ್ತೆ, ಆ ನಿರ್ಧಾರಕ್ಕೆ ಈ ಇಬ್ಬರು ನಾಯಕರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಎಕ್ಸೆಪ್ಟ್ ಮಾಡ್ಕೊಳ್ತಾರಾ ಇಬ್ರು ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದೆ. ಎಕ್ಸೆಪ್ಟ್ ಮಾಡಿಕೊಂಡ್ರೆ ಯಾರ ಪರವಾಗಿ ಈ ಹೈಕಮಾಂಡ್ ನಾಯಕರು ಒಂದು ಚೆಂಡನ್ನ ಎಸಿತಾರೆ. ಈಗ ಹೈಕಮಾಂಡ್ ಅಂಗಳದಲ್ಲಿ ಚೆಂಡಿದೆ, ಯಾವ ಕಡೆ ಅವರು ಹಾಕ್ತಾರೆ ಅನ್ನುವಂತಹ ಕುತೂಹಲ ಇನ್ನಷ್ಟು ಮನೆ ಮಾಡ್ತಾ ಇದೆ. ಸೊ ಹಾಗಾಗಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸ್ವಾಮೀಜಿಗಳು ಕೂಡ ಧ್ವನಿ ಎತ್ತಿದ್ದಾರೆ, ಮತ್ತೆ ಸ್ವಾಮೀಜಿಗಳು ಕೂಡ ಆಶೀರ್ವಾದವನ್ನ ಕೂಡ ಮಾಡಿದ್ದಾರೆ. ಮತ್ತೆ ದೇವಸ್ಥಾನ ಮತ್ತೆ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಜೋರಾಗಿಯೇ ನಡೀತಾ ಇದೆ. ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಒಂದಷ್ಟು ನಾಯಕರುಗಳು ಕೂಡ ಈಗಾಗಲೇ ಮೆಸೇಜ್ ಪಾಸ್ ಮಾಡಿದ್ದಾರೆ. ನೀವು ಹಿಡಿದ ಪಟ್ಟನ್ನ ಬಿಡಬೇಡಿ, ಈ ಅವಧಿಯಲ್ಲೇ ಸಿಎಂ ಸ್ಥಾನವನ್ನ ಅಲಂಕಾರವನ್ನ ಮಾಡಿ ಅನ್ನುವಂತಹ ಒಂದಷ್ಟು ಪುಷಪ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಇಲ್ಲಿಯವರೆಗೂ ಕೂಡ ಸಿಎಂ ನಾನೇ ಮುಂದುವರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು, ಈಗ ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕೇನಾಗತ್ತೆ ಅಂತ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವ್ರೇನು ಹೇಳಿದ್ರು ಕೂಡ ಅದಕ್ಕೆ ಭಾಳ ಹೆಚ್ಚು ಮಹತ್ವ ಇರ್ತದೆ. ಅದರಿಂದ ಅವರು ಈ ಗೊಂದಲ ಮಾಡ್ಕೋಬೇಡಿ, ಯಾವುದೇ ರೀತಿಯಾದಂಥ ಗೊಂದಲ ಇರಬಾರ್ದು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಸ್ಪಷ್ಟತೆ ಇರಬೇಕು ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಅದು ಸರಿ, ಅವರ ಮಾತುಗಳು ಸರಿ, ನಾವೆಲ್ಲ ಅದಕ್ಕೆ ತಲೆ ಬಾಗಬೇಕಾಗುತ್ತೆ. ಅದರಿಂದ ನೋಡೋಣ ಏನಾಗುತ್ತೆ. 4 ಜನರನ್ನ ದೆಹಲಿಗೆ ಕರೆಸಿ ನಾನು ಮಾತುಕತೆ ಹೇಳಿದ್ದಾರೆ ಖರ್ಗೆ ಅವರು. ಅವರು ಅದೆಲ್ಲ ಈಗ ಅದೊಂದು ದೊಡ್ಡ ಮಟ್ಟದಲ್ಲಾಗುವಂಥ ನಿರ್ಣಯಗಳು, ಅದನ್ನು ಯಾವ ಥರ ಮಾಡ್ತಾರೆ, ಏನು ಮಾಡ್ತಾರೆ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಈ ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಅದರ ಅಧ್ಯಕ್ಷರು, ಅದರಿಂದ ಅವ್ರ ತೀರ್ಮಾನಗಳು ತಗೊಳ್ಬೋದು. ಈಗ ಇಲ್ಲ ನಾಯಕರು ಅಂತ ನೀವೇ ಹೇಳ್ತೀರಿ. ಕೃಷ್ಣ ಬೈರೇಗೌಡರು ಬಂದು ಹೋದ್ರು, ಅವ್ರದ್ದು ಯಾವುದೋ ಕಾರ್ಯಕ್ರಮ ಇತ್ತು. ಶರಣಪ್ಪ ದರ್ಶನಪ್ಪರು ಬಂದು ಹೋದ್ರು, ಅವ್ರದ್ದು ಯಾವುದೋ ಕಾರ್ಯಕ್ರಮ ಇತ್ತು. ಬೇರೆಯವರೆಲ್ಲ ಕಾರ್ಯಕ್ರಮ ಕೃಷ್ಣಕ್ಕೆ ಹೋಗಕ್ಕೆ ಬಂದು ಈಗ ಅಲ್ಲಿ ಹೋಗ್ತಾ ಇದ್ದಾರೆ. ಮತ್ತೆ ಸಂಪುಟ ಸಭೆ ಇದೆ, ಅದರಿಂದ ಮಂತ್ರಿಗಳು ಬರುವಂತ ಸಹಜ ಅಲ್ಲ. ಡಿಕೆ ಪರವಾಗಿ ಒಕ್ಕಲಿಗ ಸ್ವಾಮೀಜಿಗಳು ಜಾರಕಿಹೊಳಿ ಮಹದೇವಪ್ಪ ಇವರು ಭಾಗಿಯಾಗಿರುವಂತದ್ದು ಈಗ ಕುತೂಹಲ ಮೂಡಿಸ್ತಾ ಇದೆ. ಸಂತೋಷ್ ಲಾಡ್ ಎಲ್ಲರೂ ಕೂಡ ಸಿಎಂ ಆತ್ಮಪಳದಲ್ಲೇ ಇದ್ದಂಥವ್ರು, ನೀವು ಕೂಡ ಅವ್ರ ಜೊತೆಗೆ ಇರುವಂಥವ್ರು ಅಲ್ಲ, ಎಲ್ಲರೂ ಇದ್ದಾರಲ್ಲ, ಎಲ್ಲರೂ ಇದ್ದಾರೆ. ಇವಾಗ ಸಿಎಂ ಇವತ್ತು ಸಂಪುಟ ಸಭೆ ಇರೋದ್ರಿಂದ ಎಲ್ಲರೂ ಬಂದಿದ್ದಾರೆ, ಮಂತ್ರಿಗಳಷ್ಟೇ. ಅದೇನು ಸಹಜ, ಅದೇನು ಅದರಲ್ಲೇನು ವಿಶೇಷ ಏನಿಲ್ಲ. ಒಕ್ಕಲಿಗ ಸ್ವಾಮಿಗಳು ಕೂಡ ಹೇಳಿದ್ದಾರೆ ಕೆ ಶಿವಕುಮಾರ್ಗೆ ಕೊಡಬೇಕು, ಅವಕಾಶ ಕೊಡಬೇಕು 2 ವರ್ಷ ಅಂತ ಹೇಳಿ. ಅವರ ಸಮುದಾಯದ ಗುರುಗಳವರು, ಪೂಜ್ಯರು,
ಅವ್ರ ಅನಿಸಿಕೆನ ಹಂಚ್ಕೊಂಡಿದ್ದಾರೆ ಅಷ್ಟೇ. ಅಲ್ಲ, ಈಗ ಖರ್ಗೆ ಸಾಹೇಬರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್